ಹಾಯ್ ಎಲ್ರಿಗೂ ನಮಸ್ಕಾರ. ಬಂಡೇಜ ಟ್ರೆಕ್ ಮಾಡೋರಿಗೆ ನಿಯರ್ ಟು ಕಳ್ಸಾ ಅಥವಾ ಕೊಟ್ಟಿಗೆಹಾರ ಆರ್ ನಿಯರ್ ಟು ಮೂಡಿಗೆರೆ ಹೋಮ್ ಸ್ಟೇ ಹುಡ್ಕೋರಿಗೆ ಈ ಹೋಮ್ ಸ್ಟೇ ಸಜೆಸ್ಟ್ ಮಾಡ್ತೀನಿ. ಸುದರ್ಶನ್ ಹೋಮ್ ಸ್ಟೇ ಅಂತ ಹೆಸರು. ಕೊಟ್ಟಿಗೆಹಾರ ಆದಮೇಲೆ ಸುಂಕಸಾಲೆ ಅನ್ನೋ ಊರಲ್ಲಿ ಈ ಹೋಮ್ ಸ್ಟೇ ರೋಡ್ ಪಕ್ಕದಲ್ಲೇ ಇದೆ. ಇಲ್ಲಿಂದ ಬಂಡೇಜ ಟ್ರೆಕ್ ಸ್ಟಾರ್ಟ್ ಪಾಯಿಂಟು ಒಂದು 10 ನಿಮಿಷ ಅಷ್ಟೇ. ಬಂಡೇಜ ಟ್ರೆಕ್ ಮಾಡಿರೋ ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಈ ಹೋಮ್ ಸ್ಟೇಗೆ ನಾವು ಮಾರ್ನಿಂಗ್ ರೀಚ್ ಆದ್ವಿ. ಹಾಂ, ಕಾವೇರಿ ಗಿಡನಾ? ಯಾವುದದು? ಇದು ಕಾವೇರಿ ಗಿಡನಾ? ಹೂದ ಹೆಸರೇನು? ಹೂದ ಹೆಸರೇನು? ಕಾವೇರಿ ಹಬ್ಬದಲ್ಲಿ ಇದಕ್ಕೆ ಪೂಜೆ ಮಾಡ್ತೀರಾ? ಮೇಲೆ ಬರೈತಾ? ನೋಡ್ಕೊಂಬತ್ತೀನಿ ಮೇಲೆ ಹಂಗೈತೆ ಅಂತ. ಹಾಂ, ಇಡ್ತೀನಿ. ಚೆನ್ನಾಗೈತೆ. ಸೊ ಇದು ನಾವು ಸ್ಟೇ ಮಾಡಿದ ರೂಮು. 24 hours ಬಿಸಿನೀರು ಬರ್ತಾ ಇರುತ್ತೆ. ನಾವು ಎಷ್ಟು ಗಂಟೆಗೆ ಮಾರ್ನಿಂಗ್ ರೀಚ್ ಆಗ್ತೀವಿ ಅಂತ ಒಂದು ಅಂದಾಜು ಟೈಮಿಂಗ್ಸ್ ಹೇಳ್ಬಿಟ್ರೆ, ಹೋಗಿದ ತಕ್ಷಣ ತಿಂಡಿ ಮತ್ತು ಕಾಫಿ ಆಂಟಿ ಅಂಕಲ್ ರೆಡಿ ಮಾಡಿ ಇಟ್ಟಿರ್ತಾರೆ. ನಾವು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಹೊರಡೋ ಅಷ್ಟರಲ್ಲಿ ಮಧ್ಯಾಹ್ನಕ್ಕೆ ಎಲ್ರಿಗೂ ಒಂದೊಂದು ಲಂಚ್ ಬಾಕ್ಸ್ನ ರೆಡಿ ಮಾಡಿಬಿಡ್ತಾರೆ. ನಾವು ಟ್ರೆಕ್ ಮಾಡಿ ಮೇಲೆ ಆರಾಮಾಗಿ ಅಲ್ಲೇ ನೇಚರ್ ಮಧ್ಯೆ ನೆಮ್ಮದಿಯಾಗಿ ಊಟ ತಿನ್ಕೊಂಡು ಬರ್ಬೋದು. ಬಟ್ ಬರಬೇಕಾದ್ರೆ ಖಾಲಿ ಬಾಕ್ಸ್ ತರೋದು ಮರಿಬಾರ್ದು. ಇಲ್ಲಿ 3 ವ್ಯೂ ಪಾಯಿಂಟ್ ಇದೆ. ಒಂದು ಮೇಯ್ನು ಬಂಡಜೆ, ಆಮೇಲೆ ಬಲ್ಲಾಳರಾಯನ ದುರ್ಗ ಕೋಟೆ ಅಂತ ಹೋಗ್ತಾ ಅಲ್ಲೇ ಸಿಗುತ್ತೆ, ಮತ್ತು ಕೆಳಗಡೆ ರಾಣಿಜರಿ ವ್ಯೂ ಪಾಯಿಂಟು. ಇವೆಲ್ಲ ಮುಗಿಸಿ ಹೋಮ್ ಸ್ಟೇಗೆ ರಿಟರ್ನ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಇರುತ್ತೆ. ಹೋಮ್ ಸ್ಟೇಗೆ ರಿಟರ್ನ್ ಬಂದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಕಾಫಿ ಟೀ ರೆಡಿ ಇರುತ್ತೆ. ನಮಗೆ ಬಿಸಿ ಬಿಸಿ ಬಜ್ಜಿ ರೆಡಿ ಮಾಡಿದರು ಆಂಟಿ. ನೈಟ್ ನಮಗೆ ಫೈರ್ ಕ್ಯಾಂಪ್ ಎಷ್ಟು ಗಂಟೆಗೆ ಬೇಕು ಮತ್ತು ಊಟ ಎಷ್ಟು ಗಂಟೆಗೆ ಬೇಕು ಅಂತ ಹೇಳಿಬಿಟ್ರೆ ಆ ಟೈಮ್ಗೆ ರೆಡಿ ಮಾಡಿ ಕೊಟ್ಬಿಡ್ತಾರೆ. ನಾವು ಫಸ್ಟು ಫೈರ್ ಕ್ಯಾಂಪ್ ಹಾಕ್ಕೊಂಡ್ವಿ. ಅಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಸ್ಟ್ರೇಂಜರ್ಸ್ ಇದ್ದರು. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಊಟ ರೆಡಿ ಇತ್ತು. ಊಟಕ್ಕೆ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಇರುತ್ತೆ. ಸೊ ನಿಮ್ಮಲ್ಲಿ ಎಷ್ಟು ಜನ ವೆಜ್ ತಿಂತೀರಾ, ಎಷ್ಟು ಜನ ನಾನ್ ವೆಜ್ ತಿಂತೀರಾ ಅಂತ ಮೊದಲೇ ಹೇಳಿಬಿಟ್ರೆ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಇದೆಲ್ಲ ಕಾಫಿ, ಇದು ಕಾಫಿ ಬರೀ ಉಂಡೆ ಕಾಯಿ ಇದು. ಹಾಂ, ಕಾಫಿ ಒಳಗಡೆ ಬೀಜ ಇರುತ್ತೆ. ಇದು ಪಲ್ಪ್ ಮಾಡಿಸಿದಾಗ ಹಣ್ಣಿರುತ್ತಲ್ಲ, ಈ ಹಣ್ಣು, ಈ ಹಣ್ಣೆಲ್ಲ ಪಲ್ಪ್ ಆಗುತ್ತೆ. ಅಂದ್ರೆ ಬೀಜ ಸಪ್ರೇಟು, ಸಿಪ್ಪೆ ಸಪ್ರೇಟ್ ಆಗುತ್ತೆ, ಒಡೆಯುತ್ತೆ. ಅದ್ರಲ್ಲಿ ಈ ಕಾಯೆಲ್ಲ ಸಪ್ರೇಟ್ ಬಂದ್ಬಿಡುತ್ತೆ. ಈ ಕಾಯೆಲ್ಲ ಒಡೆಯಲ್ಲ, ಇದು ಬೀಜ ಆಗಲ್ಲ. ಇದು ಮಾತ್ರ ಬರುತ್ತೆ. ಇದಕ್ಕೆ ಬೇರೆ ರೇಟ್. ಕಾಯಿ ಗಟ್ಟಿ ಇರುತ್ತೆ, ಇದು ಸ್ಮೂತ್ ಇರುತ್ತೆ. ಅದಕ್ಕೆ ಇದಕ್ಕೆ ಬೇರೆ ರೇಟು. ನಿಂಗಲ್ಲಿ ಕೊಟ್ಟೆ ನೋಡು, ಇದು ಈ ತರದ್ದು ಬೀಜ ಕೊಟ್ಟೆ ನೋಡು. ಅದು ಇದ್ರೊಳಗಡೆ ಬೀಜ ಸಪ್ರೇಟ್ ಆಗಿರುತ್ತೆ ನೋಡು. ಇದು ಕಾಫಿ ಬೀಜ. ಇದಕ್ಕೂ ಬೇರೆ ರೇಟು, ಇದಕ್ಕೆ ಬೇರೆ ರೇಟ್. ಇದಕ್ಕೀಗ 21,000 ನಡೀತಾ ಇದೆ. ಇದೆ ಅಲ್ವಾ? ಇದು ಕಾಫಿ ಕಲರ್ ಇರುತ್ತಲ್ಲ, ಹೆಂಗಾಗುತ್ತದು? ಅದು ಪುಡಿ ಮಾಡ್ತಾರೆ, ಹುರಿದ್ಬಿಟ್ಟು. ಇದನ್ನ ಹುರಿತಾರೆ? ಹುರಿದ್ಬಿಟ್ಟು ಪುಡಿ ಮಾಡಿದಾಗ ಅದು ಬ್ರೌನ್ ಆಗುತ್ತೆ. ಒಂಥರ ಹಣ್ಣಿದ್ ಹಂಗೆ ತಿನ್ಬಿಡೋಣ ಅನ್ಸುತ್ತಲ್ಲ, ಸ್ಮೆಲ್ ಹಂಗೈತೆ. ಚರಿ ತರ ಇರುತ್ತೆ ಅಷ್ಟೇ. ನಮ್ಮಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬರೀ ಹಣ್ಣು ಮಾತ್ರ ಹೆರಕ್ತಾರೆ ಫಸ್ಟ್. ಈಗ ಏನು ರೆಡ್ ಇದೆ ಅದನ್ನ ಮಾತ್ರ, ಕಾಯಿನ ಹಂಗೆ ಬಿಟ್ಟಿರ್ತಾರೆ. ಮತ್ತೆ ಸೆಕೆಂಡ್ ರೌಂಡ್ ಕುಯ್ತಾರೆ ಅದು ಹಣ್ಣು. ಇದೇನ್ ರೇಟು ಪಲ್ಪ್ ಮಾಡಿದ್ಮೇಲೆ? ಪಲ್ಪ್ ಮಾಡಿದ್ಮೇಲೆ 21,000 ಏನಾದ್ರು. ಎಷ್ಟು ಕೆಜಿಗೆ? 51 kg ಬ್ಯಾಗ್. 51 kgಗೆ 51 kg ಬ್ಯಾಗ್ ಬರುತ್ತೆ. ಆ ಬ್ಯಾಗ್ ಫುಲ್ಲು ಪಲ್ಪ್ ಆಗಿರೋದು 21 ನಡೀತಾ ಇದೆ ಈಗ. ಹಾ, ಕಾಫಿನಾ? ಇದ್ರ ಮನೆನಾ? ಎಷ್ಟು ಚೆನ್ನಾಗೈತೆ ಇದು. ಎಲ್ಲ ಥರ ಫ್ಲವರ್ ಐತಲ್ಲ, ಎಲ್ಲ ಥರ ಫ್ಲವರು ಐತೆ. ಕೊಡು ಚಾರ್ಲಿ ಸೆಕೆಂಡ್. ಸೊ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ತಿಂಡಿ ಮತ್ತು ಕಾಫಿ ಕೊಡ್ತಾರೆ. ಸೊ ತಿನ್ಕೊಂಡು ನಾವು ಕಳ್ಸಾ ಹೊರನಾಡು ಕ್ಯಾತನ್ಮಕ್ಕಿ ಕಡೆ ಹೊರಟ್ವಿ. ಸೊ ನಾವು ಇವತ್ತು ಬೆಳಗ್ಗೆ ಹೋಮ್ ಸ್ಟೇ ರೀಚ್ ಆದರೆ ಇವತ್ತು ಬೆಳಗ್ಗೆ ತಿಂಡಿ ಕಾಫಿಯಿಂದ ಹಿಡಿದು ನಾಳೆ ಬೆಳಗ್ಗೆ ತಿಂಡಿ ಕಾಫಿವರೆಗೂ ಎಲ್ಲ ಅವರೇ ನೋಡ್ಕೊತಾರೆ. ಸೊ ನಮ್ಮದೇನು ಎಕ್ಸ್ಟ್ರಾ ಖರ್ಚಿರಲ್ಲ, ಎಣ್ಣೆ ಬಾಟಲ್ಸ್ ಒಂದು ಬಿಟ್ಟು. ಸೊ ನಾವು ಪರ್ ಪರ್ಸನ್ ಪೇ ಮಾಡಿದ್ದು 1,500 ರೂಪಾಯಿ. ಹೋಮ್ ಸ್ಟೇ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲೊಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಕ್ಯಾತನ್ಮಕ್ಕಿ ಹೊರನಾಡು ಕಡೆ ಹೊರಡ್ತೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.